Good morning everyone. I am Sunanda, librarian, Government First Grade College, Madagiri. Today's topic is indexing and abstracting periodicals. Indexing and abstracting periodicals are considered as secondary publications ಅಂತ ಇದು ಮಾಡ್ತಾರೆ. ಯಾಕಂದರೆ ಇದು ಆಲ್ರೆಡಿ ಪಬ್ಲಿಷ್ ಆಗಿರೋ ಪ್ರೈಮರಿ ಪಬ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ ಡೈರೆಕ್ಟ್ ಮಾಡೋ ರೆಫರೆನ್ಸ್ ಟೂಲ್ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡಿಕೊಂಡು ನಾವು ಆಲ್ರೆಡಿ ಪಬ್ಲಿಷ್ ಆಗಿರೋ ರಿಸರ್ಚ್ ಪೇಪರ್ಸ್ ಇರ್ಬೋದು, ನ್ಯೂಸ್ ಪೇಪರ್ಸ್ ಇರ್ಬೋದು, ಪೇಟೆಂಟ್ಸ್ ಇರ್ಬೋದು, ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್ ಆರ್ಟಿಕಲ್ಸ್ ಇರ್ಬೋದು, ಅದನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ಇದನ್ನು ರೆಫರೆನ್ಸ್ ಟೂಲಾಗಿ ಯೂಸ್ ಮಾಡ್ತೀವಿ. ಆ ರೆಫರೆನ್ಸ್ ಟೂಲು ಯೂಸ್ ಮಾಡೋದ್ರಿಂದ ಅದೊಂದು ಇನ್ಫಾರ್ಮೇಷನ್ ಸರ್ವಿಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಇಂಡೆಕ್ಸಿಂಗ್ ಆ್ಯಂಡ್ ಪಿರಿಯಾಡಿಕಲ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ಆರ್ಟಿಕಲ್ಸು ಎಲ್ಲಿ ಪಬ್ಲಿಷ್ ಆಗಿದೆ ಅನ್ನೋದನ್ನು ಅದು ಹೇಳ್ತಾ ಹೋಗುತ್ತೆ. ಅದನ್ನು ನಾವು ಯೂಸ್ ಮಾಡ್ಬೋದಾ ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೋದು. ನೆಕ್ಸ್ಟ್ ಡೆಫಿನೇಷನ್ ಅಬೌಟ್ ದ indexing. The word index is derived from the Latin word indicare, meaning to point out or to show. An indexing periodical is an access tool to a systematically arranged list of periodical literature, providing complete bibliographical references of already published individual items of primary documents, which are republished in regular interval. ಅಂದರೆ ಇಂಡೆಕ್ಸ್ ಅನ್ನೋದು ಒಂದು ಲ್ಯಾಟಿನ್ ವರ್ಡ್ ಇಂಡಿಕೇರ್ ಮುಖಾಂತರ ಬಂದಿದೆ. ಅದಂದರೆ ಇದು ಇಂಡೆಕ್ಸ್ ಫಿಂಗರು ನಮಗೆ ಏನು ಈ ಥರ ಡೈರೆಕ್ಟ್ ಮಾಡಿ ತೋರಿಸುತ್ತೋ ಅದೇ ಥರ ಅದು ಡೈರೆಕ್ಷನ್ ತೋರಿಸುತ್ತೆ. ನಾವು ಯಾವ ಕಡೆ ಹೋದರೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ಅವೈಲಬಿಲಿಟಿ ಸಿಕ್ಕತ್ತೆ. ಅಂದರೆ ಆ ವೇನಲ್ಲಿ ಹೋದರೆ ನಮಗೆ ಇಟ್ ಸೇವ್ಸ್ ಟೈಮ್. ನಾವು ತುಂಬ ಟೈಮ್ ಹುಡುಕಾಟ ಮಾಡೋ ಅಷ್ಟಿರೋದಿಲ್ಲ. ಅದಕ್ಕೋಸ್ಕರ ಇದು ರೆಡಿ ರೆಫರೆನ್ಸ್ ಆಗಿ ಬಿಬ್ಲಿಯೋಗ್ರಫಿಕಲ್ ರೆಫರೆನ್ಸಸ್ ಮುಖಾಂತರ ಆಲ್ರೆಡಿ ಪಬ್ಲಿಷ್ ಆಗಿರೋ ಒಂದು ಡಾಕ್ಯುಮೆಂಟ್ಸ್ನ ತೋರಿಸಿಕೊಡುತ್ತೆ, ಎಲ್ಲಿಗೆ ಹೋದರೆ ಅದು ಸಿಕ್ಕತ್ತೆ ಅನ್ನೋ ಥರ. ನೆಕ್ಸ್ಟ್, ಫಂಕ್ಷನ್ಸ್. ಟು ಕೀಪ್ ಸ್ಕಾಲರ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಸರ್ಸ್ ಅಬ್ರೀಸ್ಟ್ ಆಫ್ current literature in their fields of interest. They can be benefited from scanning the issues of indexing and abstracting periodicals. This can be termed as current use function. ಅಂದರೆ ಇವಾಗ ಸ್ಕಾಲರ್ಸ್ಗೆ ಮತ್ತು ಇನ್ಫಾರ್ಮೇಷನ್ ಯೂಸ್ ಮಾಡೋದಕ್ಕೆ ಆವಾಗ ಏನು ಅವ್ರಿಗೆ ಇನ್ಫಾರ್ಮೇಷನ್ ಬೇಕು, ಕರೆಂಟ್ ಇನ್ಫಾರ್ಮೇಷನ್ ಬೇಕು, ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್ ಆರ್ ಏರಿಯಾ ಆಫ್ ಲಿಟ್ರೇಚರ್ ಮೇಲೆ ಬೇಕು, ಅದನ್ನು ತೊಗೊಳೋದಕ್ಕೆ ಈ ಇಂಡೆಕ್ಸಿಂಗ್ ಆ್ಯಂಡ್ ಅಬ್ಸ್ಟ್ರಾಕ್ಟಿಂಗ್ ಪಿರಿಯಾಡಿಕಲ್ಸು ಹೆಲ್ಪ್ ಮಾಡುತ್ತೆ. ಅದು ಕರೆಂಟ್ ಫಂಕ್ಷನ್ ಏನು ಬೇಕು ಅವರಿಗೆ ಅದನ್ನು ತಕ್ಷಣ ಒದಗಿಸುತ್ತೆ. ಟು ಫೈಂಡ್ ಇನ್ಫಾರ್ಮೇಷನ್ ಆನ್ ದ ಲಿಟ್ರೇಚರ್ ಆಫ್ ದ ಸಬ್ಜೆಕ್ಟ್ ಫೀಲ್ಡ್ಸ್ ಆ್ಯಸ್ ಆ್ಯಂಡ್ ವೆನ್ ನೀಡ್ಸ್ ಅರೈಸಸ್. ನಾವು ಯಾವಾಗ ಬೇಕು, ತಕ್ಷಣಕ್ಕೆ ಇವಾಗ ಬೇಕು ಅಂದ ತಕ್ಷಣ ನಾವು ಆ ರೆಫರೆನ್ಸ್ ಟೂಲ್ನ ನಾವು ಯೂಸ್ ಮಾಡ್ಕೋಬೋದು. ಅದು ಲೈಬ್ರರಿಯನ್ಸ್ಗೆ ಮತ್ತು ವರ್ಕಿಂಗ್ ಇನ್ ರಿಸರ್ಚ್ ಫೀಲ್ಡ್ಸ್ ಅವರಿಗೆ ತುಂಬ ಯೂಸ್ ಆಗುತ್ತೆ. ಆ ಬಿಬ್ಲಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಹಳೇದನ್ನಾಗಲಿ ಅಥವಾ ಹೊಸದನ್ನಾಗಲಿ ನಾವು ಇನ್ಫಾರ್ಮೇಷನ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಟು ಪ್ರೊವೈಡ್ ಬಿಬ್ಲಿಯೋಗ್ರಫಿಕಲ್ ಕಂಟ್ರೋಲ್ ಆಫ್ ಲಿಟ್ರೇಚರ್ ಔಟ್ಪುಟ್ ಐದರ್ ಬೈ ಕಂಟ್ರಿ ಆರ್ ಬೈ ಸಬ್ಜೆಕ್ಟ್ ಆರ್ ಬೈ ಕೈಂಡ್ ಆಫ್ ಮೆಟೀರಿಯಲ್ಸ್ ಇಫ್ ದ ಏಮ್ ಆಫ್ ದ ಇಂಡೆಕ್ಸಿಂಗ್ ಆ್ಯಂಡ್ ಅಬ್ಸ್ಟ್ರಾಕ್ಟಿಂಗ್ ಸರ್ವಿಸಸ್ ಈಸ್ ಎಕ್ಸಾಸ್ಟಿವ್ ಕವರೇಜ್. ದಿಸ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಕಾಂಪ್ರಹೆನ್ಸಿವ್ ಯೂಸ್ ಆಫ್ ಫಂಕ್ಷನ್. ಟು ಪ್ರೊವೈಡ್ ಬಿಬ್ಲಿಯೋಗ್ರಫಿಕಲ್ ಕಂಟ್ರೋಲ್ ಆಫ್ ಲಿಟ್ರೇಚರ್ ಅಂದರೆ ಬಿಬ್ಲಿಯೋಗ್ರಫಿಕಲ್ ಲಿಟ್ರೇಚರ್ ಏನು ಎಕ್ಸಾಸ್ಟಾಗಿ ಔಟ್ಪುಟ್ ಬರ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅಂದರೆ ಅದ್ರ ಏನೇನು ಫೀಲ್ಡ್ಸ್ ಇರುತ್ತೆ, ಜಾಸ್ತಿ ಸಬ್ಜೆಕ್ಟ್ಸ್ ಔಟ್ಪುಟ್ ಬರ್ತಾ ಇರುತ್ತೆ, ಅದನ್ನೆಲ್ಲ ನಾವು ಫುಲ್ಲು ನೋಡೋದಕ್ಕಾಗೋದಿಲ್ಲ. ಸೊ ನಮ್ಮ ಸಬ್ಜೆಕ್ಟಲ್ಲಿ ಯಾವ್ದು ಬಂದಿದೆ ಆ ಬಿಬ್ಲಿಯೋಗ್ರಫಿಕಲ್ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ನಾವು ಅದು ನಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅಷ್ಟೇ ತೊಗೋಬೋದು. ದೆನ್ ಕ್ವಾಲಿಟೀಸ್, ಅದು ಎಲ್ಲ ಏರಿಯಾಸ್ನು ಕವರ್ ಮಾಡುತ್ತೆ. ಅಂದರೆ ಎಲ್ಲ ಸಬ್ಜೆಕ್ಟ್ ಏರಿಯಾಸ್ ಆಗಿರ್ಬೋದು ಮತ್ತು ಎಲ್ಲ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು ಯೂಸರ್ಸ್ಗೆ ಆ ಪಾಯಿಂಟ್ ಆಫ್ ವ್ಯೂ ಅದು ಡೈರೆಕ್ಟ್ ಮಾಡುತ್ತೆ. ಮತ್ತು ಅದು ಟೈಮ್ ತುಂಬ ಲ್ಯಾಪ್ಸ್ ಆಗೋದನ್ನು ತಪ್ಪಿಸುತ್ತೆ. ಮತ್ತು ಇಂಡೆಕ್ಸ್ ಮಾಡುತ್ತೆ. ಅದು ಏನೇನು ಇಂಡೆಕ್ಸ್ ಎಲ್ಲೆಲ್ಲಿ ಸಿಕ್ಕುತ್ತೆ ಅನ್ನೋದನ್ನು ಇಂಡೆಕ್ಸಿಂಗ್ ಮಾಡಿರುತ್ತೆ. ದೆನ್ ಬಿಬ್ಲಿಯೋಗ್ರಫಿಕಲ್ ಡಿಸ್ಕ್ರಿಪ್ಷನ್, ಅದು ಏನೇನು ಅದರ ಬುಕ್ ಡೀಟೇಲ್ಸ್ ಬಗ್ಗೆ ಇರುತ್ತೆ. ಈಸಿಯಾಗಿ ಕನ್ಸಲ್ಟ್ ಮಾಡ್ಬೋದು. ಈವನ್ ಆರ್ಡಿನರಿ ಲೇಮನ್ ಕ್ಯಾನ್ ಕನ್ಸಲ್ಟ್ ದಿಸ್ ಈಸಿಲಿ. ದೆನ್ ಟೈಪ್ಸ್. ಇಂಡೆಕ್ಸಲ್ಲಿ ಟೈಪ್ಸ್ ಹೇಳಬೇಕು ಅಂದರೆ ಜನರಲ್ ಇಂಡೆಕ್ಸಿಂಗು, ಸಬ್ಜೆಕ್ಟ್ ಇಂಡೆಕ್ಸಿಂಗು, ಸೈಟೇಷನ್ ಇಂಡೆಕ್ಸಸ್ ಅಂತ 3
ಟೈಪ್ಸ್ ಇರುತ್ತೆ. ದೆನ್ ಅಬ್ಸ್ಟ್ರಾಕ್ಟಿಂಗ್ ಇದರಲ್ಲಿ ಇಂಡಿಕೇಟಿವ್ ಅಬ್ಸ್ಟ್ರಾಕ್ಟ್, ಇನ್ಫಾರ್ಮೇಟಿವ್ ಅಬ್ಸ್ಟ್ರಾಕ್ಟ್ ಅಂತ ಎರಡಿರುತ್ತೆ. ದೆನ್ ಡಿಫ್ರೆನ್ಸಸ್ ನೋಡ್ಬೇಕಂತಂದರೆ ಇಂಡೆಕ್ಸಿಂಗ್ ಆ್ಯಂಡ್ ಅಬ್ಸ್ಟ್ರಾಕ್ಟಿಂಗ್ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡೆಕ್ಸ್ ಮತ್ತು ಅಬ್ಸ್ಟ್ರಾಕ್ಟ್ ಅಂತ ನೋಡಬೇಕಾದ್ರೆ ಇಂಡೆಕ್ಸ್ ಕನ್ಸಿಸ್ಟ್ ಆಫ್ ಶಾರ್ಟ್ ಇಂಡೆನ್ಷನ್ ಆಫ್ ಇನ್ಫಾರ್ಮೇಷನ್ ವಿತ್ ಅನ್ ಅಡೆಕ್ವೇಟ್ ಬಿಬ್ಲಿಯೋಗ್ರಫಿಕಲ್ ಸೈಟೇಷನ್. ಈ ಇಂಡೆಕ್ಸ್ ಅನ್ನೋದು ಒಂದು ಶಾರ್ಟ್ ಟರ್ಮಲ್ಲಿ ಇರುತ್ತೆ, ಜಾಸ್ತಿ ಎಲಾಬ್ರೇಟ್ ಮಾಡಿರಲ್ಲ. ಅದೇ ಅಬ್ಸ್ಟ್ರಾಕ್ಟಲ್ಲಿ ಆ ಆರ್ಟಿಕಲಲ್ಲಿ ಏನು ಕವರ್ ಆಗಿರುತ್ತೆ ಅದನ್ನು ಒಂದೊಂದು ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಇಂಡೆಕ್ಸು ಓನ್ಲಿ ಟು ಲೊಕೇಟ್ ಅಷ್ಟೇ. ಇಂಡೆಕ್ಸ್ ಹೆಲ್ಪ್ ಟು ಲೊಕೇಟ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್. ನಮಗೆ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂತ ಡೈರೆಕ್ಟ್ ಮಾಡುತ್ತೆ. ಬಟ್ ಅದೇ ಅಬ್ಸ್ಟ್ರಾಕ್ಟು ನಮಗೆ ಬೇಕಾಗಿರೋ ಇಂಟ್ರೆಸ್ಟ್ ಏರಿಯಾದನ್ನ ಸೆಲೆಕ್ಟ್ ಮಾಡ್ಕೋಬೋದು, ಅದು ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅಥವಾ ನಮಗೆ ಬೇಕಾಗಿರೋ ಇಂಟ್ರೆಸ್ಟ್ ಇರೋ ಟಾಪಿಕ್ ಅದ್ರಲ್ಲಿ ಕವರ್ ಆಗುತ್ತಾ, ನಮ್ಮ ಏರಿಯಾ ಆಫ್ ಲಿಟ್ರೇಚರು ಅದು ಕವರ್ ಆಗುತ್ತಾ ಅಂತ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಅಬ್ಸ್ಟ್ರಾಕ್ಟು ಯೂಸ್ ಆಗುತ್ತೆ. ಇಂಡೆಕ್ಸ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಫ್ಯಾಕ್ಟ್ ಫೈಂಡಿಂಗ್ ಮಾತ್ರ ಇಂಡೆಕ್ಸ್ ಯೂಸ್ ಆಗುತ್ತೆ. ಅಬ್ಸ್ಟ್ರಾಕ್ಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಸರ್ಚಿಂಗ್ ಡಾಕ್ಯುಮೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಆಲ್ಸೋ ಯೂಸಸ್ ದ ಯೂಸರ್ ಟು ರೀಡ್ ದ ರಿಯಲ್ ಡಾಕ್ಯುಮೆಂಟ್. ಅಂದರೆ ಆ ರಿಯಲ್ ಡಾಕ್ಯುಮೆಂಟ್ ಫುಲ್ ಎಲಾಬ್ರೇಟ್ ಆಗಿರೋ ಡಾಕ್ಯುಮೆಂಟ್ಸ್ನ ಓದೋದಕ್ಕೆ ಅದು ಕ್ಲೂ ಕೊಡುತ್ತೆ. ಇದು ನಮ್ಗೆ ರಿಲೇಟೆಡ್ ಆಗಿರೋ ಸಬ್ಜೆಕ್ಟನ್ನು ನಾವು ಓದ್ಬೋದಾ ಬೇಡವಾ ಅಂತ ಡಿಸಿಷನ್ ತೊಗೊಳೋದಕ್ಕೆ ಅಬ್ಸ್ಟ್ರಾಕ್ಟು ಹೆಲ್ಪ್ ಮಾಡುತ್ತೆ. ಇಂಡೆಕ್ಸ್ ಈಸ್ ಯೂಶಲಿ ಇಂಡಿಕೇಟಿವ್, ಅದು ಇಂಡಿಕೇಟಿವ್ ಅಷ್ಟೇ. ಆನ್ ದ ಅದರ್ ಹ್ಯಾಂಡ್ ಅಬ್ಸ್ಟ್ರಾಕ್ಟ್ ಪ್ಲೇಸ್ ಎ ರೋಲ್ ಆ್ಯಸ್ ನಾಟ್ ಓನ್ಲಿ ಇಂಡಿಕೇಟಿವ್ ಬಟ್ ಇನ್ಫಾರ್ಮೇಟಿವ್. ಅದೊಂದು ಇಂಡಿಕೇಟಿವ್ ಮಾತ್ರ ಆಗಿರೋದಿಲ್ಲ, ಅದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಅದು ಹೊಂದಿರುತ್ತೆ ಅನ್ನೋದು ಹೇಳ್ಬೋದು. ದೆನ್ Abstracting sources are important links in the chain of communication between the originator of information and the user. And abstract ಅನ್ನೋದು ಯಾರು ಅದನ್ನು ಆರ್ಟಿಕಲ್ನ ಬರೆದಿರ್ತಾರೆ, ಒರಿಜಿನೇಟರ್ ಆಫ್ ಇನ್ಫಾರ್ಮೇಷನ್ ಮತ್ತು ಯೂಸರ್ಗೆ ಒಂದು ಕಮ್ಯುನಿಕೇಷನ್. ಅವ್ರೇನು ಎಕ್ಸ್ಪೋಸ್ ಮಾಡಿದ್ದಾರೆ ಅವ್ರ ಆರ್ಟಿಕಲಲ್ಲಿ, ಮತ್ತು ಯೂಸರು ಅವ್ರು ಬರೆದಿರೋ ಆರ್ಟಿಕಲ್ಲು ಯೂಸ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಒಂದು ಬ್ರಿಡ್ಜ್ ಥರ ಅದು ಅಬ್ಸ್ಟ್ರಾಕ್ಟ್. Abstract is the presentation of the author's own language of all the points made in the same order as in the primary documentary information. That can be a book, a research report, a periodical article, a speech, the proceedings of a conference, an interview, etc. ಹೇಗೆ ನಾವು ಪ್ರೈಮರಿ ಇನ್ಫಾರ್ಮೇಷನಲ್ಲಿ ಹೇಗೆ ನೋಡಿರ್ತೀವೋ, ಹೇಗೆ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕು ನಮ್ಮ ಓನ್ ಐಡಿಯಾಸನ್ನು, ಆ ಥರ ಇರುತ್ತೋ ಹಾಗೆ ಈ ಅಬ್ಸ್ಟ್ರಾಕ್ಟು ಸಹ ನಾವೇನು ಬರೆದಿದ್ದೀವಿ ಅದನ್ನು ಹೇಳುತ್ತೆ. ಶಾರ್ಟ್ ಇದರಲ್ಲಿ ಹೇಳಿ ಮುಗಿಸುತ್ತೆ ಅಬ್ಸ್ಟ್ರಾಕ್ಟು. ಅಕಾರ್ಡಿಂಗ್ ಟು ಲೈಬ್ರರಿಯನ್ಸ್ ಗ್ಲಾಸರಿ, ಇಟ್ ಈಸ್ ಎ ಫಾರ್ಮ್ ಆಫ್ ಕರೆಂಟ್ ಬಿಬ್ಲಿಯೋಗ್ರಫಿ ಇನ್ ವಿಚ್ ಸಮ್ಟೈಮ್ಸ್ books but mainly contributions to periodicals are summarized. They are accompanied by adequate bibliographical description to enable the publications or articles to be traced and are frequently arranged in ಕ್ಲಾಸಿಫೈಡ್ ಆರ್ಡರ್. ಅದನ್ನು ಕ್ಲಾಸಿಫೈಡ್ ಆರ್ಡರ್ ಮುಖಾಂತರ ಅರೇಂಜ್ ಮಾಡಿರ್ತಾರೆ ಈಸಿಯಾಗಿ ಟ್ರೇಸ್ ಮಾಡಲಿಕ್ಕೆ. ಮತ್ತು ಇದು ಬಿಬ್ಲಿಯೋಗ್ರಫಿಕಲ್ ಡೀಟೇಲ್ಸ್ನು ಕೆಲವೊಂದು ಸತಿ ಹೊಂದಿರುತ್ತೆ. ಅದನ್ನು ಕೆಲವೊಂದು ಸತಿ ಅಬ್ಸ್ಟ್ರಾಕ್ಟ್ನ ಒಂದು ಬುಕ್ಕಾಗೆ ರೆಡಿ ಮಾಡಿರ್ತಾರೆ. ಅಂದರೆ ಸ್ವಲ್ಪ ಅಬ್ಸ್ಟ್ರಾಕ್ಟನ್ನು ಕೊಟ್ಟಾಗ ಅದು ಎಲ್ಲಿ ಒರಿಜಿನಲ್ ಫುಲ್ ಆರ್ಟಿಕಲ್ ಸಿಗುತ್ತೆ ಅದನ್ನು ಡೈರೆಕ್ಟ್ ಮಾಡೋದಕ್ಕೆ ಬುಕ್ಕೇ ಮಾಡಿರ್ತಾರೆ. ದೆನ್ ಯೂಸಸ್ ಆಫ್ ಅಬ್ಸ್ಟ್ರಾಕ್ಟಿಂಗ್ ಸೋರ್ಸಸ್. Abstracts are surrogate to the original and reader can get a overview of original article information. ಅಂದರೆ ಅದು ಒರಿಜಿನಲ್ ಇನ್ಫಾರ್ಮೇಷನ್ನ ಸ್ವಲ್ಪ ಕಮ್ಮಿ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ. The uses of abstracting journals can be summarized as follows. They serve those users who either may not read or may not have easy access to original document with an outline of reading. ಈ ಅಬ್ಸ್ಟ್ರಾಕ್ಟನ್ನು ನೋಡಿದ ತಕ್ಷಣ ಅವರು ಡಿಸೈಡ್ ಮಾಡ್ಕೋಬೋದು ವೆದರ್ ಇಟ್ ಈಸ್ ಸೂಟೇಬಲ್ ಫಾರ್ ಅವರ್ ಪರ್ಪಸ್ ಅಂತ. ಸೊ ಅವರು ಅಲ್ಲೇ ಡಿಸೈಡ್ ಮಾಡ್ತಾರೆ, ನಾನು ಅದು ಫುಲ್ ಆರ್ಟಿಕಲ್ನ ಓದ್ಬೋದಾ ಬೇಡವಾ ಅನ್ನೋದು ಅಲ್ಲೇ ಅಬ್ಸ್ಟ್ರಾಕ್ಟ್ ಓದ್ತಿದ್ದಂಗೆ ಅವರು ಡಿಸೈಡ್ ಮಾಡ್ಕೋಬೋದು ವಿತೌಟ್ ರೆಫರಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ಸ್ನ. ಸೊ ಒರಿಜಿನಲ್ ಡಾಕ್ಯುಮೆಂಟ್ವರೆಗೂ ಹೋಗಿ ನಾವು ಅದನ್ನು ಬೇಡ ಅಂತ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಇಲ್ಲೇ ಅಬ್ಸ್ಟ್ರಾಕ್ಟಲ್ಲೇ ನಾವು ಡಿಸೈಡ್ ಮಾಡ್ಕೋಬೋದು ನಮಗದು ಸೂಟೇಬಲ್ಲ ಅಲ್ವಾ, ಬೇಕಾ ಬೇಡವಾ ಅಂತ. ಇಟ್ ಹೆಲ್ಪ್ಸ್ ದ ರೀಡರ್ ಟು ಡಿಸೈಡ್ ವೆದರ್ ಟು ರೀಡ್ ದ ಎಂಟೈರ್ ಆರ್ಟಿಕಲ್ ಆರ್ ನಾಟ್, ದಟ್ ಈಸ್ ದ ಕಂಟೆಂಟ್ ಆಫ್ ದ ಆರ್ಟಿಕಲ್ ಆರ್ ಸೂಟೇಬಲ್ ಆರ್ ನಾಟ್.
ಸೇಮ್ ಆ ಕಂಟೆಂಟು ನಮ್ಗೆ ಸೂಟಬಲ್ ಆಗುತ್ತಾ ಇಲ್ವಾ ಅಂತ ಅವರು ಡಿಸಿಷನ್ಸ್ ತೊಗೋಬೋದು. ಇಟ್ ಓವರ್ಕಮ್ಸ್ ಅ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂಡ್ ಟು ಪ್ರಿವೆಂಟ್ ಡೂಪ್ಲಿಕೇಶನ್. ಅದು ನೋಡಿದ ತಕ್ಷಣ ಮತ್ತೆ ತಿರ್ಗಾ ಡೂಪ್ಲಿಕೇಶನ್ ಆಗೋದನ್ನು ತಪ್ಪಿಸ್ಬೋದು. ಇಟ್ ಗೀವ್ಸ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಆ್ಯಂಡ್ ಈಸ್ ಯೂಸ್ಫುಲ್ ಫಾರ್ ಕರೆಂಟ್ ಆ್ಯಂಡ್ ರೆಟ್ರೋಸ್ಪೆಕ್ಟಿವ್ ಸರ್ಚ್. ಒನ್ ಕ್ಯಾನ್ ಸೆಲೆಕ್ಟ್ ಪೇಪರ್ಸ್ ಫಾರ್ ಸ್ಟಡಿ ಆ್ಯಂಡ್ ಇಟ್ ಈಸ್ ಎ ಟೈಮ್ ಸೇವಿಂಗ್ ಡಿವೈಸ್. ಇಟ್ ಗೀವ್ಸ್ ಎ ಅಪ್ಡೇಟ್ ಇನ್ಫಾರ್ಮೇಷನ್ ಕೊಡುತ್ತೆ. ಏನಿರುತ್ತೋ ಅದು ಪಬ್ಲಿಷ್ ಆಗಿರುತ್ತೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇಟ್ ಈಸ್ ಯೂಸ್ಫುಲ್ ಫಾರ್ ಅದು ಕರೆಂಟ್ಗೆ ಇರ್ಬೋದು ಅಥವಾ ಹಳೇದಕ್ಕೆ ಇರ್ಬೋದು, ಲಿಟ್ರೇಚರ್ ಸರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ಸೆಲೆಕ್ಟ್ ಪೇಪರ್ಸ್ ಫಾರ್ ಸ್ಟಡಿ. ಅದನ್ನ ನೋಡಿದ ತಕ್ಷಣ ನಾವು ಆ ಪೇಪರ್ನ ಸ್ಟಡಿ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದೆನ್ ಅದನ್ನು ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅಂದರೆ ಎವ್ಯಾಲ್ಯೂಷನ್ ಆಫ್ ಇಂಡೆಕ್ಸಿಂಗ್ ಆ್ಯಂಡ್ ಅಬ್ಸ್ಟ್ರಾಕ್ಟಿಂಗ್ ಸೋರ್ಸಸ್ನ ಚೆಕ್ಲಿಸ್ಟ್ ಫಾರ್ ಆನ್ ಎವ್ಯಾಲ್ಯೂಷನ್ ಆಫ್ ಇಂಡೆಕ್ಸಿಂಗ್ ಆ್ಯಂಡ್ ಅಬ್ಸ್ಟ್ರಾಕ್ಟಿಂಗ್ ಸರ್ವಿಸಸ್ ಶುಡ್ ಕನ್ಸಿಸ್ಟ್ ಆಫ್ ಅಥಾರಿಟಿ, ಸ್ಕೋಪ್. ಅಥಾರಿಟಿ ಅಂದರೆ ಅದನ್ನು ಯಾರು ಬರೆದಿರೋದು, ಸ್ಕೋಪ್ ಅದರದ್ದು ಸ್ಕೋಪ್ ಏನು ಕವರ್ ಆಗಿದೆ ಅದರಲ್ಲಿ, ಡೂಪ್ಲಿಕೇಶನ್ ಆ್ಯಂಡ್ ಗ್ಯಾಪ್ಸ್ ಎಷ್ಟು ಡೂಪ್ಲಿಕೇಶನ್ಸ್ ಆಗಿದ್ದಾವೆ ಮತ್ತು ಎಲ್ಲಿಂದ ಎಲ್ಲಿವರೆಗೂ ಅದು ಗ್ಯಾಪ್ಸ್ ಇದ್ದಾವೆ. ಅದೇ ರಿಸರ್ಚು 1 ಇಯರಲ್ಲಿ ಆಗಿದ್ದರೆ ಅದು ಇನ್ನೊಂದು ವರ್ಷಕ್ಕೆ ಇನ್ನೂ 5 ವರ್ಷ ಆದರೂ ಆಗಿಲ್ಲ ಅಂದರೆ ಅದು ಎಷ್ಟು ಗ್ಯಾಪ್ ಇದೆ. ಮತ್ತು ಡೆಪ್ತ್ ಆಫ್ ಇಂಡೆಕ್ಸಿಂಗ್ ಅದು ಎಷ್ಟು ಡೆಪ್ತ್ ಕವರ್ ಮಾಡಿದೆ. ಕರೆನ್ಸಿ ಅದು ಎಷ್ಟು ಕರೆಂಟ್ ಇನ್ಫಾರ್ಮೇಷನ್ನು ಹೊಂದಿದೆ. ಮತ್ತು ಫಾರ್ಮೆಟ್ ಅದು ಯಾವ ಫಾರ್ಮೆಟಲ್ಲಿದೆ. ಮತ್ತು ಸಬ್ಜೆಕ್ಟ್ ಹೆಡಿಂಗು ಅದು ಯಾವ ಸಬ್ಜೆಕ್ಟ್ ಹೆಡಿಂಗ್ನ ಕೊಟ್ಟಿದ್ದಾರೆ. ಮತ್ತು ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್, ಬಿಬ್ಲಿಯೋಗ್ರಫಿಕಲ್ ಡೀಟೇಲ್ಸು ಇರ್ಬೋದು. ಮತ್ತು ಅದರದ್ದು ಎಷ್ಟು ಪೇಜಸ್ ಇರ್ಬೋದು ಅದೆಲ್ಲ ಡಿಸ್ಕ್ರಿಪ್ಷನ್ ಅಂತ ಅಂತೀವಿ. ನೆಕ್ಸ್ಟು, so with this information I am ending my session of indexing and abstracting periodicals. Thank you one.